ವಿದ್ಯಮಾನಗಳ ಪೈಕಿ ಅತ್ಯಂತ ಸೆನ್ಸೇಷನಲ್ ಅನಿಸುವ ಸುದ್ದಿಗಳನ್ನು ಮುಂದಿನ ಅರ್ಧ ಗಂಟೆಗಳ ಕಾಲ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಇವತ್ತಿನ ಪಕ್ಕಾ ಪಾಲಿಟಿಕ್ಸ್ ಪ್ರಾರಂಭ ಮಾಡೋಣ ರಾಜಕೀಯ ವಿದ್ಯಮಾನಗಳ ಪೈಕಿ ಅತಿ ದೊಡ್ಡ ಸುದ್ದಿಯ ಮೂಲಕ. ರಾಷ್ಟ್ರೀಯ ಮಟ್ಟದ ಸುದ್ದಿಯಾದರೂ ಕೂಡ ರಾಜ್ಯಗಳ ಮೇಲೂ ಕೂಡ ನೇರವಾಗಿ ಪರಿಣಾಮ ಬೀರುವಂತಹ ನಿರ್ಣಯ, ಐತಿಹಾಸಿಕ ನಿರ್ಣಯವನ್ನ ಕೈಗೊಳ್ಳುವತ್ತ ಕೇಂದ್ರ ಸರ್ಕಾರ ಮತ್ತೊಂದು ಮಹತ್ವದ ಹೆಜ್ಜೆಯನ್ನ ಇಟ್ಟಿದೆ. ಇನ್ಫ್ಯಾಕ್ಟ್ ಬಿಜೆಪಿ ಸರ್ಕಾರಕ್ಕೆ ಬಂದ ದಿನದಿಂದಲೂ ಕೂಡ ಕಳೆದ 15 ವರ್ಷಗಳ ಹಿಂದೆ ಅದಕ್ಕಿಂತಲೂ ಮುಂಚೆಯಿಂದಲೂ ಕೂಡ ಬಿಜೆಪಿ ಪಾಳ್ಯದಲ್ಲಿ ಬಹು ಚರ್ಚಿತವಾಗ್ತಾ ಇದ್ದ ಅನೇಕ ವಿಚಾರಗಳ ಪೈಕಿ ಒನ್ ನೇಷನ್ ಒನ್ ಎಲೆಕ್ಷನ್ ಕೂಡ ಒಂದು. ಆರ್ಟಿಕಲ್ 370 ತೆಗೆದುಹಾಕೋದು, ಹಾಗೆ ರಾಷ್ಟ್ರವ್ಯಾಪಿ ಸಲ್ಲುವಂತಹ ಸಾಂವಿಧಾನಿಕ ನಿಯಮಗಳನ್ನು ಜಾರಿಗೆ ತರೋದು, ಅದರ ಜೊತೆಗೆ ಇಡೀ ದೇಶಕ್ಕೆ ಒಂದು ಬಾರಿಗೆ ನಡೆಯುವಂತೆ ಚುನಾವಣೆಯನ್ನು ನಡೆಸೋದು, ಇದೆಲ್ಲವೂ ಕೂಡ ಬಿಜೆಪಿಯ ಅಜೆಂಡಾ ಅನ್ನೋ ರೀತಿಯಲ್ಲಿದ್ದ ನಿರ್ಧಾರಗಳು. ಆ ಪೈಕಿ ಆರ್ಟಿಕಲ್ 370 ಆಯಿತು. ಅದಾದ ನಂತರದಲ್ಲಿ ಇದೀಗ ಮತ್ತೊಂದು ಮಹತ್ವದ ಹೆಜ್ಜೆ, ಒನ್ ನೇಷನ್ ಒನ್ ಎಲೆಕ್ಷನ್. ಒನ್ ನೇಷನ್ ಒನ್ ಎಲೆಕ್ಷನ್ ವಿಚಾರದಲ್ಲಿ ಮಹತ್ವದ ಹೆಜ್ಜೆ ಇದು. ದೇಶದಲ್ಲಿ ಮತ್ತೆ ವಿರೋಧ ಪಕ್ಷಗಳು ಹಾಗೆ ಬಿಜೆಪಿ ನೇತೃತ್ವದ ಎನ್ಡಿಎ ನಡುವೆ ರಾಜಕೀಯ ಜಟಾಪಟಿಗೆ ಕಾರಣವಾಗುವ ಎಲ್ಲ ಸಾಧ್ಯತೆ ಇದ್ದೇ ಇದೆ. ಸರ್ಕಾರ ಹಾಗೆ ವಿಪಕ್ಷಗಳ ಫೈಟ್ಗೆ ಕಾರಣವಾಗುವ ಸಾಧ್ಯತೆ. ನಮೋ ಸಂಪುಟದಲ್ಲಿ ಒಂದು ದೇಶ ಒಂದು ಚುನಾವಣೆಗೆ ಅಸ್ತು ಅನ್ನಲಾಗಿದೆ. ಒನ್ ನೇಷನ್ ಒನ್ ಎಲೆಕ್ಷನ್ ನೀತಿಯ ಬಗ್ಗೆ ಬಿಜೆಪಿ ಹಿಂದಿನಿಂದಲೂ ಕೂಡ ಒಲವನ್ನ ತೋರ್ಪಡಿಸ್ತಾ ಬಂದಿದೆ. ಇವತ್ತು ಸಂವಿಧಾನ ವಿರೋಧಿ ನಡೆ ಅನ್ನೋದು ಕಾಂಗ್ರೆಸ್ನ ವಾದ, ಮುಂದೂ ಕೂಡ ಇಂಥದ್ದೇ ವಾದ ಮುಂದುವರಿಯುವ ಸಾಧ್ಯತೆ ಇದೆ. ಒಂದು ರಾಷ್ಟ್ರ ಒಂದು ಚುನಾವಣೆ ಅಂದರೆ ಈಗ ಹೇಗೆ ಲೋಕಲ್ ಬಾಡಿ ಎಲೆಕ್ಷನ್, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಒಂದು ಬಾರಿ, ಹಾಗೆ ರಾಜ್ಯ ವ್ಯಾಪ್ತಿಯಲ್ಲಿ ನಡೆಯುವ ವಿಧಾನಸಭೆ ಚುನಾವಣೆಗಳು ಒಂದು ಸಂದರ್ಭದಲ್ಲಿ, ಹಾಗೆ ರಾಷ್ಟ್ರವ್ಯಾಪಿಯಲ್ಲಿ ನಡೆಯುವ ಲೋಕಸಭಾ ಚುನಾವಣೆಗಳು ಪ್ರತ್ಯೇಕವಾಗಿ 5 ವರ್ಷ ಅವಧಿ ಪೂರ್ಣ ಆದ ಸಂದರ್ಭದಲ್ಲಿ ಬೇರೆ ಬೇರೆ ಕಾಲಘಟ್ಟದಲ್ಲಿ ನಡೀತಾ ಇದೆ. ಇದೆಲ್ಲವನ್ನ ಕೂಡ ಸ್ಟ್ರೀಮ್ಲೈನ್ ಮಾಡಿ ಒಂದೇ ಸಮಯದಲ್ಲಿ ನಡೆಸಬೇಕು. ಅಂದರೆ ಒಂದು ಬಾರಿ ವೋಟ್ ಹಾಕಕ್ಕೆ ಹೋದಾಗ ನೀವು ವಿಧಾನಸಭೆಯ ಪ್ರತಿನಿಧಿಯನ್ನ MLAನೂ ಆಯ್ಕೆ ಮಾಡಬೇಕು, ಹಾಗೆ MP ಕೂಡ ಆಯ್ಕೆ ಮಾಡಬೇಕು ಅನ್ನೋ ರೀತಿಯಲ್ಲಿ, ಸಿಂಪಲ್ ಆಗಿ ಹೇಳೋದಾದ್ರೆ ಈ ರೀತಿಯಾದ ಪದ್ಧತಿಯನ್ನ ಜಾರಿಗೆ ತರಬೇಕು ಅನ್ನೋದು ಚಿಂತನೆ. ಆದರೆ ಇದಕ್ಕೆ ವಿರೋಧ ಪಕ್ಷಗಳ ಅಪಸ್ವರ ಕೂಡ ಇದೆ. ಅಪಸ್ವರ ಯಾವ ಕಾರಣಕ್ಕೆ? ಈ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನ ಜಾರಿಗೆ ತಂದ್ರೆ ಆಗಬಲ್ಲ ಪರಿಣಾಮಗಳೇನು ಎಲ್ಲವನ್ನ ಕೂಡ ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. ಮೊದಲನೇದಾಗಿ ಒನ್ ನೇಷನ್ ಒನ್ ಎಲೆಕ್ಷನ್, ಒಂದು ದೇಶ ಒಂದು ಚುನಾವಣೆಯಿಂದ ಆಗಬಹುದಾದ ಲಾಭಗಳೇನು ಅದ್ರ ಬಗ್ಗೆ ಗಮನ ಕೊಡ್ತಾ ಹೋಗೋಣ. ಕೇಂದ್ರ ಸಚಿವ ಸಂಪುಟ ಇದಕ್ಕೆ ಇವತ್ತು ಅನುಮೋದನೆ ನೀಡಿದೆ. ಹಾಗಂದ ಮಾತ್ರಕ್ಕೆ ತಕ್ಷಣಕ್ಕೆ ಜಾರಿಯಾಗುತ್ತಾ ಅನ್ನೋ ಪ್ರಶ್ನೆಗೆ ಉತ್ತರ ಈಗಲೂ ಇಲ್ಲ, ಕಾಲ ಇನ್ನೂ ಕೂಡ ಹಿಡಿಯುವ ಸಾಧ್ಯತೆ ಇದೆ. ಸದ್ಯಕ್ಕೆ ಸಿಕ್ಕಿರೋದು ಅನುಮೋದನೆ ಅಷ್ಟೇ. ಹಾಗಾದರೆ ನೇರವಾಗಿ ಲಾಭ ಅಂತ ಹೇಳಿ ಏನಾಗಬಹುದು, ಬಿಜೆಪಿಯ ವಾದ ಏನು ಗಮನಿಸ್ತಾ ಹೋಗೋಣ. ಈ ONOE ಒನ್ ನೇಷನ್ ಒನ್ ಎಲೆಕ್ಷನ್, ಇದರ ಪರಿಣಾಮದಿಂದಾಗಿ ಮಾನವ ಸಂಪನ್ಮೂಲ ಬಳಕೆ ಕಡಿಮೆಯಾಗುತ್ತೆ. ಚುನಾವಣೆ ಅನ್ನೋದು, ಅದರಲ್ಲೂ ಭಾರತದಂತಹ ಅತಿ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆ ನಡೆಸೋದು ಸಣ್ಣ ವಿಚಾರ ಅಲ್ವೇ ಅಲ್ಲ. ಸಾಕಷ್ಟು ಜನರ ಶ್ರಮ. ನಿಮಗೆ ಓಟ್ ಹಾಕ್ಲಿಕ್ಕೆ ಹೋದಾಗ ಗೊತ್ತಾಗುತ್ತೆ, ಒಂದು ಬೂತ್, ಆ ಒಂದು ಮತಗಟ್ಟೆಯ ಕೇಂದ್ರದಲ್ಲೇನೆ ಎಷ್ಟು ಮಂದಿ ಇನ್ವಾಲ್ವ್ ಆಗಿರ್ತಾರೆ ಚುನಾವಣಾ ಪ್ರಕ್ರಿಯೆಯಲ್ಲಿ. ಕೇವಲ ಚುನಾವಣಾ ಅಧಿಕಾರಿಗಳು ಮಾತ್ರವಲ್ಲ, ಅಲ್ಲಿರುವ ಸಿಬ್ಬಂದಿಗಳು ಮಾತ್ರವಲ್ಲ, ಭದ್ರತೆಗೆ ಅಂತ ಹೇಳಿ ಒಂದಷ್ಟು ಜನ, ಅದರ ಜೊತೆಗೆ ಈ ಚುನಾವಣಾ ಮತದಾನದ ಪ್ರಕ್ರಿಯೆಗಿಂತ ಮುಂಚೆ ನಡೆಯುವ ಪ್ರಚಾರ ಕಾರ್ಯ, ಆ ಸಂದರ್ಭದಲ್ಲಿ ಎಷ್ಟು ಜನರ ಶ್ರಮ, ಅಲ್ಲಿ ನೀಡಬೇಕಾದ ಭದ್ರತೆ, ಅದ್ರ ಬಗ್ಗೆ ನಿಗಾ ವಹಿಸಬೇಕಾದ ಇಲಾಖೆಗಳು, ಎಷ್ಟು ಮಾನವ ಸಂಪನ್ಮೂಲ ಒಂದು ಚುನಾವಣೆ ವಿಚಾರಕ್ಕೇನೆ ನಡೆಯುತ್ತೆ. ಅಂಥದ್ರಲ್ಲಿ ಭಾರತದಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ಕಡೆಯಲ್ಲಿ ಒಂದಲ್ಲ ಒಂದು ಚುನಾವಣೆ ನಡೀತಲೇ ಇರುತ್ತೆ. ಹೀಗಾಗಿ ಮಾನವ ಸಂಪನ್ಮೂಲ ಥ್ರೂ ಔಟ್ ದ ಇಯರ್, ಇಡೀ ವರ್ಷವೂ ಕೂಡ ಚುನಾವಣೆ ಪ್ರಕ್ರಿಯೆಗೇನೆ ಬಳಕೆ ಆಗ್ತಾ ಇದೆ. ಇದನ್ನ ಒಂದು ಅವಧಿಗೆ ಸೀಮಿತವಾಗಿ ಬಳಕೆ ಮಾಡಿಕೊಂಡ್ರೆ ಆ ಮಾನವ ಸಂಪನ್ಮೂಲವನ್ನು ಬೇರೆ ಬೇರೆ ಕಾರ್ಯಕ್ಕೂ ಕೂಡ ಬಳಕೆ ಮಾಡಿಕೊಳ್ಬಹುದು ಅನ್ನೋದು ಮೊದಲ ಉಪಯೋಗದ ಚರ್ಚೆ. ಇನ್ನು ಕೇಂದ್ರದ ನಿರ್ಧಾರದಿಂದ ಆದಷ್ಟು ಸಮಯ ಕೂಡ ಉಳಿತಾಯ ಆಗುತ್ತೆ. ಪ್ರತ್ಯೇಕವಾಗಿ ಚುನಾವಣೆಗಳು ನಡೆಯೋ ಸಂದರ್ಭದಿಂದಾಗಿ ಈಗ ನಮ್ಮ ರಾಜ್ಯದ ಉದಾಹರಣೆಯಾಗಿ ತೆಗೆದುಕೊಂಡ್ರೆ ವಿಧಾನಸಭಾ ಚುನಾವಣೆ ಆಯಿತು. ವಿಧಾನಸಭಾ ಚುನಾವಣೆಯಾಗಿ ಸರ್ಕಾರ ರಚನೆಯಾಗಿ ಆಡಳಿತ ಯಂತ್ರ ಇನ್ನೇನು ಚುರುಕು ಪಡಿತಿದೆ ಅನ್ನೋಷ್ಟೊತ್ತಿಗೆ ಲೋಕಸಭಾ ಚುನಾವಣೆಯ ನೀತಿ ಸಂಹಿತೆ ಜಾರಿಗೆ ಬಂತು. ಆಡಳಿತ ಯಂತ್ರಕ್ಕೆ ಒಂದಷ್ಟು ಇದರಿಂದಾಗಿ ಬ್ರೇಕ್ ಬಿದ್ದಂತಾಗತ್ತೆ ಅನ್ನೋದು. ಹೀಗಾಗಿ ಅಲ್ಲಿ ಆಗಬೇಕಾದ ಕೆಲಸಗಳು ಪೋಸ್ಟ್ಪೋನ್ ಆಗುತ್ತೆ, ಸಮಯ ವ್ಯರ್ಥ ಆಗುತ್ತೆ. ಇದರ ಜೊತೆಗೆ ಇರೋ ಸಮಯ ಎಲ್ಲ ಕೂಡ ಚುನಾವಣಾ ಪ್ರಚಾರ ಕಾರ್ಯದಲ್ಲೇ ಜನಪ್ರತಿನಿಧಿಗಳು ವ್ಯಯ ಮಾಡೋದ್ರಿಂದ ಆ ಸಮಯ ಕೂಡ, ಅಂದರೆ ಜನರ ಪರವಾಗಿ ಮಾಡಬೇಕಾದ ಕೆಲಸದ ಸಮಯ ಕೂಡ ವ್ಯರ್ಥ ಆಗುತ್ತೆ ಅನ್ನೋ ಚರ್ಚೆ. ಹೀಗಾಗಿ
ಒಂದೇ ಬಾರಿಗೆ ಚುನಾವಣೆ ನಡೆಯೋದ್ರಿಂದ ಜನಪ್ರತಿನಿಧಿಗಳದ್ದು ಹಾಗೆ ಆಡಳಿತ ಯಂತ್ರದಲ್ಲಿ ಭಾಗಿಯಾಗಿರುವ ಸಿಬ್ಬಂದಿಗಳದ್ದು ಅಧಿಕಾರಿಗಳದ್ದು ಹಾಗೆ ಮತದಾರರದ್ದು ಕೂಡ ಸಮಯ ಉಳಿಯುತ್ತೆ ಅನ್ನೋ ಲೆಕ್ಕಾಚಾರ ಇದೆ. ಒಂದು ಚುನಾವಣೆಯಿಂದ ದುಂದು ವೆಚ್ಚಕ್ಕೆ ಕಡಿವಾಣ ಹಾಕಬಹುದು. ಕೋಟ್ಯಾಂತರ ರೂಪಾಯಿ ಒಂದು ಲೋಕಲ್ ಬಾಡಿ ಎಲೆಕ್ಷನ್ ನಡೆಯೋ ಸಂದರ್ಭದಲ್ಲೇನೆ ಈಗ ಕೋಟಿ ಮೀರಿದ ಲೆಕ್ಕಾಚಾರಗಳು. ಅಂಥದ್ರಲ್ಲಿ ಒಂದು ಬಾರಿ ಲೋಕಲ್ ಬಾಡಿ, ಒಂದು ಬಾರಿ ವಿಧಾನಸಭಾ ಚುನಾವಣೆ, ಮತ್ತೊಂದು ಬಾರಿ ಲೋಕಸಭಾ ಚುನಾವಣೆ, ಹೀಗೆ ಕೋಟಿ ಕೋಟಿ ಲೆಕ್ಕಾಚಾರದಲ್ಲಿ ನಡೀತಾ ಇರುವ ಅಧಿಕೃತವಾಗಿ ಲೆಕ್ಕ ಹಾಕುವುದಾದ್ರೂ ಕೂಡ ಚುನಾವಣಾ ಆಯೋಗವೇ ಅಧಿಕೃತವಾಗಿ ಲೆಕ್ಕ ಬಿಡುಗಡೆ ಮಾಡುತ್ತೆ. ಒಂದು ಚುನಾವಣೆ ಮುಗಿದ ನಂತರದಲ್ಲಿ ಚುನಾವಣಾ ಆಯೋಗದಿಂದ ಹಾಗೆ ಸರ್ಕಾರಗಳಿಂದ ವೆಚ್ಚವಾಗಿದ್ದು ಎಷ್ಟು ಹಣ ಅಂತೇಳಿ ಪ್ರತ್ಯೇಕವಾಗಿ ನಡೆಸೋದ್ರಿಂದ ಪ್ರತಿ ಬಾರಿ ಕೂಡ ಅಷ್ಟಷ್ಟು ಹಣ ವ್ಯಯ ಮಾಡೋದಕ್ಕಿಂತ ಈ ಹಣವನ್ನು ಯಥೇಚ್ಛವಾಗಿ ಖರ್ಚು ಮಾಡೋದನ್ನು ಒಂದೇ ಬಾರಿ ಚುನಾವಣೆ ನಡೆಸೋದ್ರಿಂದ ಕಡಿವಾಣ ಹಾಕಬಹುದು ಅನ್ನೋ ಚಿಂತನೆ ಕೂಡ ಇದೆ. ಇದರ ಜೊತೆಗೆ ಪದೇ ಪದೇ ಭದ್ರತಾ ವಿಚಾರಕ್ಕೆ ಮಿಲಿಟರಿ ಹಾಗೆ ಪೊಲೀಸರನ್ನ ನಿಯೋಜನೆ ಮಾಡೋದು, ದೇಶ ಕಾಯೋ ಹಾಗೆ ಕಾನೂನು ಸುವ್ಯವಸ್ಥೆಯನ್ನ ಕಾಯೋ ಕೆಲಸ ಬಿಟ್ಟು ಚುನಾವಣಾ ಕಾರ್ಯದಲ್ಲಿ ನಿರತರಾಗಿರ್ತಾರೆ ಸಿಬ್ಬಂದಿ. ಪದೇ ಪದೇ ಅವರನ್ನು ಅದಕ್ಕೇನೆ ಡೆಪ್ಯೂಟ್ ಮಾಡೋದಕ್ಕಿಂತ ಚುನಾವಣೆಯನ್ನ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಮಾಡಿ ಮುಗಿಸಿದ್ರೆ ಅವರನ್ನು ಅಂದರೆ ಪೊಲೀಸ್ ಹಾಗೆ ಮಿಲಿಟರಿಯ ಸಿಬ್ಬಂದಿಗಳನ್ನ ಪದೇ ಪದೇ ನಿಯೋಜನೆ ಮಾಡೋದು ಕೂಡ ಉಳಿಯುತ್ತೆ ಅನ್ನೋ ಲೆಕ್ಕಾಚಾರ ಇದೆ. ಮತ್ತೊಂದು ಕಡೆ ಏಕಕಾಲಕ್ಕೆ ದೇಶದಲ್ಲಿ 3 ತಿಂಗಳು ನೀತಿ ಸಂಹಿತೆ ಜಾರಿ ಆದರೆ ಮುಗಿದು ಹೋಯ್ತು. 3 ತಿಂಗಳು ನೀತಿ ಸಂಹಿತೆ ಇರುತ್ತೆ. ಆ 3 ತಿಂಗಳು ಮಾತ್ರ ಆಡಳಿತ ಯಂತ್ರಕ್ಕೆ ಕೊಂಚ ಬ್ರೇಕ್ ಬೀಳುತ್ತೆ. ಅದಾದ ನಂತರದಲ್ಲಿ ಯಥಾವತ್ತಾಗಿ ಕಾರ್ಯಚಟುವಟಿಕೆ ನಡೆಯುತ್ತೆ. ನೀತಿ ಸಂಹಿತೆ ಇದ್ದಾಗ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸಗಳು ಅನುದಾನ ಬಿಡುಗಡೆ ಮಾಡೋ ಹಾಗಿರೋದಿಲ್ಲ. ಇದೆಲ್ಲವೂ ಕೂಡ ಪದೇ ಪದೇ ಚುನಾವಣೆ ನಡೆಯೋ ಸಂದರ್ಭದಲ್ಲಿ ಆಗಿಂದಾಗಿ ನೀತಿ ಸಂಹಿತೆ ಜಾರಿ ಆಗ್ತಾ ಹೋದರೆ ಸಮಯ ಇಲ್ಲೂ ಕೂಡ ವ್ಯಯ, ಆಡಳಿತ ಯಂತ್ರಕ್ಕೆ ಬ್ರೇಕ್ ಬಿದ್ದಾಗತ್ತೆ. ಒಂದೇ ಬಾರಿಗೆ ಚುನಾವಣೆ ನಡೆಸೋದ್ರಿಂದ ಈ ವಿಚಾರವನ್ನು ಕೂಡ ಅಡ್ರೆಸ್ ಮಾಡಬಹುದು. ಪದೇ ಪದೇ ಚುನಾವಣೆಯಲ್ಲಿ ನಡೆಯುವ ಭ್ರಷ್ಟಾಚಾರಕ್ಕೂ ಕೂಡ ಬ್ರೇಕ್ ಬೀಳುತ್ತೆ. ಕೋಟ್ಯಾಂತರ ರೂಪಾಯಿ ಹಣ ವರ್ಗಾವಣೆ, ಅದ್ರ ಮೇಲೆ ಕಣ್ಣಿಡೋದೇ ಕಷ್ಟ. ಇನ್ಫ್ಯಾಕ್ಟ್ ಚಾಪೆ ಕೆಳಗೆ ನುಗ್ಗಿದ್ರೆ ರಂಗೋಲಿ ಕೆಳಗೆ ನುಗ್ಗಿದ್ರು ಅನ್ನೋ ರೀತಿಯಲ್ಲಿ ವಾಮ ಮಾರ್ಗದಲ್ಲಿ ಹಣವನ್ನು ಮತದಾರರಿಗೆ ಆಮಿಷದ ರೂಪದಲ್ಲಿ ನೀಡೋದಕ್ಕೆ ಯಥೇಚ್ಛವಾಗಿ ಬಳಕೆ ಆಗುತ್ತೆ. ಪದೇ ಪದೇ ಈ ಭ್ರಷ್ಟಾಚಾರ ನಡೆಯೋದನ್ನು ಒಂದು ಬಾರಿಗೆ ರೆಸ್ಟ್ರಿಕ್ಟ್ ಮಾಡ್ಬೋದು. ಮತದಾರರ ಪಟ್ಟಿ, ಅದರ ಪರಿಷ್ಕರಣೆ, ಅದರಲ್ಲಿ ಬಿಟ್ಟೋದವ್ರ ಹೆಸರು ಸೇರ್ಪಡೆಗೊಳಿಸೋದು, ಇಲ್ದವ್ರ ಹೆಸರನ್ನ ಬಿಡೋದು, ಇದು ದೊಡ್ಡ ಪ್ರಾಸೆಸ್. ಮತದಾರರ ಪಟ್ಟಿ ಕೂಡ ಸುಲಭವಾಗುತ್ತೆ ಒಂದೇ ಬಾರಿ ಚುನಾವಣೆ ನಡೆಯೋದ್ರಿಂದ ಅನ್ನೋದನ್ನು ಕೂಡ ಇಲ್ಲಿ ನಾವು ಗುರುತಿಸಬಹುದಾಗಿದೆ. ಇನ್ನು ನಮ್ಮ ನಾಯಕರನ್ನ ಒಟ್ಟಿಗೆ ಆಯ್ಕೆ ಮಾಡುವ ಅವಕಾಶ ಕೂಡ ಮತದಾರರಿಗೆ ಸಿಗತ್ತೆ. ಇದು ಆಗುವ ಲಾಭ ಆದರೆ ಒಂದು ರಾಷ್ಟ್ರ ಒಂದು ಚುನಾವಣೆ ಬೇಡ ಅನ್ನುವವರ, ಇದರಿಂದ ನಷ್ಟ ಆಗುತ್ತೆ ಅನ್ನುವವರ ವಾದ ಏನು, ಅದನ್ನು ಕೂಡ ಕ್ವಿಕ್ಕಾಗಿ ಗಮನಿಸ್ತಾ ಹೋಗೋಣ. ಏಕಕಾಲದಲ್ಲಿ ಚುನಾವಣೆ ನಡೆದ್ರೆ ಪ್ರಾದೇಶಿಕ ಪಕ್ಷಗಳಿಗೆ ಹೊಡೆತ. ಈ ರಾಷ್ಟ್ರೀಯ ಪಕ್ಷಗಳ ಅಬ್ಬರದ ನಡುವೆ ಪ್ರಾದೇಶಿಕ ಪಕ್ಷಗಳಿಗೆ ಕಾಂಪೀಟ್ ಮಾಡಲಿಕ್ಕೆ ಆಗೋದಿಲ್ಲ, ಕಳೆದು ಹೋಗ್ತವೆ ಪ್ರಾದೇಶಿಕ ಪಕ್ಷಗಳು ಅನ್ನೋ ವಾದ ಇದೆ. ಸ್ಥಳೀಯ ಸಮಸ್ಯೆಗಳಿಗೆ ಹೆಚ್ಚು ಮಹತ್ವ ನೀಡಲಾಗುವುದಿಲ್ಲ. ಈಗ ವಿಧಾನಸಭಾ ಚುನಾವಣೆ ಬಂದ ಸಂದರ್ಭದಲ್ಲಿ ರಾಜ್ಯಕ್ಕೆ ಸೀಮಿತವಾದ ಸಮಸ್ಯೆಗಳು ಚುನಾವಣಾ ಪ್ರಚಾರದ ಭಾಗವಾಗುತ್ತೆ, ಪ್ರಣಾಳಿಕೆಗಳ ಭಾಗವಾಗುತ್ತೆ. ಆದರೆ ಒಂದೇ ಬಾರಿಗೆ ಚುನಾವಣೆ ನಡೆಯೋದ್ರಿಂದ ಪ್ರಾದೇಶಿಕ ಸಮಸ್ಯೆಗಳನ್ನು ಅಡ್ರೆಸ್ ಮಾಡುವ ಆ ದೃಷ್ಟಿ ಕಡಿಮೆ ಆಗಬಹುದು ಅನ್ನೋ ಒಂದು ಆತಂಕ ಇದ್ದೇ ಇದೆ. ಈ ಮೂಲಕ ಸ್ಥಳೀಯರ ಧ್ವನಿಯನ್ನು ಅಡಗಿಸಲಾಗುತ್ತೆ. ಕೇವಲ ಕೇಂದ್ರೀಯ ಮಟ್ಟ, ರಾಷ್ಟ್ರೀಯ ಮಟ್ಟದಲ್ಲಿ ಆಲೋಚನೆಗಳಿರುತ್ತೆ, ಅದ್ರ ಬಗ್ಗೆನೇ ಗಮನ ಇರುತ್ತೆ, ಫೋಕಸ್ ಇರುತ್ತೆ. ಹೀಗಾಗಿ ಸ್ಥಳೀಯರಿಗೆ ಆದ್ಯತೆ, ಸ್ಥಳೀಯ ಮಟ್ಟದ ಆದ್ಯತೆ, ಅದರ ಧ್ವನಿಯನ್ನು ಅಡಗಿಸುವ ಪ್ರಯತ್ನ ಆಗುತ್ತೆ. ಈ ONOE ಅನ್ನೋ ಒಂದು ಅಪವಾದ ಇದೆ. ಇನ್ನು ಲೋಕಲ್ ಪಕ್ಷಗಳು ರಾಷ್ಟ್ರೀಯ ಪಕ್ಷಗಳ ಜೊತೆಯಲ್ಲಿ ಸೆಣಸಾಟ ನಡೆಸೋದು ಕಷ್ಟವಾಗುತ್ತೆ ಅನ್ನೋ ಅಪವಾದ ಕೂಡ ಇದೆ. ಈ ಮೂಲಕ ಒಂದೇ ಪಕ್ಷಕ್ಕೆ ಮತ ಹಾಕುವ ಸಾಧ್ಯತೆ ಕೂಡ ಇದೆ. ಅಂದರೆ ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆದಾಗ ಅಲ್ಲಿನ ಅಭ್ಯರ್ಥಿಯನ್ನ ನೋಡಿಕೊಂಡು, ವಿಧಾನಸಭಾ ಮಟ್ಟದ ಚುನಾವಣೆ ನಡೆದಾಗ ಪಕ್ಷಗಳ ಪರ್ಫಾರ್ಮೆನ್ಸನ್ನು ನೋಡಿಕೊಂಡು, ಹಾಗೆ ರಾಷ್ಟ್ರೀಯ ಮಟ್ಟದಲ್ಲಿ ಚುನಾವಣೆ ನಡೆಸಿದಾಗ ರಾಷ್ಟ್ರವನ್ನು, ಒಂದು ದೇಶವನ್ನು ಮುನ್ನಡೆಸುವ ಶಕ್ತಿ ಯಾವ ಪಕ್ಷಕ್ಕಿದೆ ಅನ್ನೋದನ್ನು ಗಮನಿಸಿ ಮತದಾರ ವಿವೇಚನೆಯನ್ನು ಬಳಸಿ ಮತ ಹಾಕ್ತಾನೆ. ಆದರೆ ಎಲ್ಲ ಚುನಾವಣೆಯೂ ಕೂಡ ಏಕಕಾಲದಲ್ಲಿ ನಡೆದಾಗ ಒಂದೇ ಪಕ್ಷದ ಪರವಾಗಿ ಎಲ್ಲ ಓಟ್ಗಳು, ವಿಧಾನಸಭೆ ಚುನಾವಣೆಗೂ ಕೂಡ ಒಂದೇ ಪಕ್ಷಕ್ಕೆ ಓಟು, ರಾಷ್ಟ್ರೀಯ ಮಟ್ಟದ ಚುನಾವಣೆಯಲ್ಲೂ ಒಂದೇ ಪಕ್ಷಕ್ಕೆ ಓಟ್ ಹಾಕುವ ಸಾಧ್ಯತೆ ಇದೆ ಅನ್ನೋ ವಾದ ಕೂಡ ಇದೆ. ಇದು ಸ್ಥಳೀಯ ಪಕ್ಷಗಳಿಗೆ ಮಾರಕ ಅನ್ನೋ ಆರೋಪ ಇದೆ. ಇಷ್ಟೆಲ್ಲ ಚರ್ಚೆಗಳು ನಡೀತಿರುವ ಸಂದರ್ಭದಲ್ಲೇನೆ ಇವತ್ತು ಕೇಂದ್ರ ಸಚಿವ ಸಂಪುಟದಿಂದ ಅನುಮೋದನೆಯನ್ನು ಪಡೆದುಕೊಂಡಿದೆ ಒಂದು ರಾಷ್ಟ್ರ ಒಂದು ಚುನಾವಣೆ. ಮುಂದಿನ ಹಂತದಲ್ಲೂ ಕೂಡ ಕಾನೂನಾತ್ಮಕ ಮಾರ್ಗವನ್ನು ಸವಿಸೋದು ಕೂಡ ಬಹಳ ಸವಿಸ್ತಾರವಾಗಿದೆ. ಇದಕ್ಕೆ ಯಾವ ರೀತಿಯಾದ ಮನ್ನಣೆಗಳು ಸಿಗ್ತಾ ಹೋಗುತ್ತೆ ಮುಂದಿನ ದಿನಗಳಲ್ಲಿ ಕಾದ್ ನೋಡೋಣ. ಐತಿಹಾಸಿಕ ನಿರ್ಧಾರ ಇವತ್ತಾಗಿರೋದು. ಇದಾದ ನಂತರದಲ್ಲೂ ಕೂಡ ಬಿಜೆಪಿ ನೇತೃತ್ವದ NDA ಸರ್ಕಾರ ಇದನ್ನ ಅನುಷ್ಠಾನಕ್ಕೆ ತರುವವರೆಗೂ ತೆಗೆದುಕೊಂಡು ಹೋಗುತ್ತಾ ಅನ್ನೋದನ್ನ ಕಾದು ನೋಡೋಣ.